ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಮೊಳಕೆ ಕಾಳು ಬಳಸಿ ನೋಡಿ ಎಷ್ಟು ಸುಂದರವಾದ ಮೊಳಕೆ ಕಾಳು ಬಳಸಿ ಆರೋಗ್ಯಕರವಾದಂಥ ಒಂದು ಸಾಂಬಾರು ರೆಡಿ ಮಾಡೋಣ. ಇವತ್ತು ನಾನು ಮೊಳಕೆ ಕಾಳಿನ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಮೊಳಕೆ ಕಾಳು ಮತ್ತು ಬದನೆಕಾಯಿ, ಉಂಡೆ ಬದನೆಕಾಯಿ ಬರುತ್ತಲ್ಲ ದಪ್ಪದು, ಅದನ್ನು ನಾನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ಮೊದಲಿಗೆ ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸಾಸಿವೆ ಕರಿಬೇವು ಹಾಕೊಳ್ಳೋಣ. ಫ್ರೆಂಡ್ಸ್, ಮೊಳಕೆ ಕಾಳು ತಿನ್ನೋದ್ರಿಂದ ತುಂಬ ನಮ್ಮ ಬಾಡಿ ಹೀಟೆಲ್ಲ ಕಮ್ಮಿ ಆಗುತ್ತೆ, ತುಂಬ ಒಳ್ಳೆಯದು. ಹಂಗಾಗಿ ವಾರದಲ್ಲಿ ಒಂದಿನಾದರೂ ಕೂಡ ನಾವು ಈ ಮೊಳಕೆ ಕಾಳುಗಳನ್ನ ಬಳಸಬೇಕು. ತುಂಬ ಆರೋಗ್ಯವಾದಂಥ ಕಾಳುಗಳನ್ನ ನಾವು ಮನೆಯಲ್ಲೇ ಮಾಡಿ ಮನೆಯಲ್ಲೆಲ್ಲರೂ ಕೂಡ ನಾವು ಇದನ್ನ ಸೇವಿಸಬೇಕು. ತುಂಬ ಒಳ್ಳೆಯದಲ್ವ ಫ್ರೆಂಡ್ಸ್. ನೋಡಿ, ನಾನು ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕಿದ್ದೀನಿ. ಈಗ ಇದಕ್ಕೆ ನಾನು ತೊಳೆದಿಟ್ಟಿರೋಂಥ ಮೊಳಕೆ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಇದನ್ನು ಚೆನ್ನಾಗಿರುತ್ತೆ. ಮೊಳಕೆ ಹುಳಿನ ಕಾಳು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಕಾಳುಗಳೆಲ್ಲ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಚೆನ್ನಾಗಿ ಇದಕ್ಕೆ ನಾನು ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ ಹಾಕ್ಕೊತೀನಿ. ಫ್ರೆಂಡ್ಸ್, ಆದಷ್ಟು ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ಕೈ ಆಡಿಸಿ ಈ ಥರ ಚೆನ್ನಾಗಿ ನೋಡಿ, ನಾವು ಎಣ್ಣೆಯಲ್ಲಿ ಕಾಳನ್ನ ಈ ಥರ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಈಗ ನಾನು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನೀವು ಇಷ್ಟ ಆಗಿದ್ದ ತರಕಾರಿ ಹಾಕೋಬೋದು. ನಾನು ಮನೆಯಲ್ಲಿ ಬದನೆಕಾಯಿ ಇತ್ತು, ಹಂಗಾಗಿ ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ಮಸಾಲೆನ ಫ್ರೆಂಡ್ಸ್, ನಾವು ತೆಂಗಿನಕಾಯಿ, ಟೊಮೊಟೊ, ಒಂದು ಚಕ್ಕೆ, ಒಂದು ಲವಂಗ, ಸ್ವಲ್ಪ ಗಸಗಸೆ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಬೇಕು ಚೆನ್ನಾಗಿ. ನೋಡಿ, ಇವಾಗ ಇದಕ್ಕೆ ಬದನೆಕಾಯಿ ಹಾಕ್ತಾಯಿದ್ದೀನಿ. ಬದನೆಕಾಯಿ ಕೂಡ ಅಷ್ಟೇ ಈ ಕಾಳು ಜೊತೆಲಿ ಹಾಕಿ ಚೆನ್ನಾಗಿ ಫ್ರೈ ಹೊಂದಿಸ್ಬಿಟ್ರೆ ರೆಡಿ ಆಗುತ್ತೆ. ಮಾಮೂಲಿ ನಾವು ಏನು ಹುಳಿ ಸಾರು ಮಾಡ್ತೀವಿ ಫ್ರೆಂಡ್ಸ್, ಅದೇ ಥರ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ನೋಡಿ, ನಾನು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊ, ತೆಂಗಿನಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಚೂರು ಶುಂಠಿ, ಈರುಳ್ಳಿ, ಸಾಂಬಾರು ಪುಡಿ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಅಷ್ಟನ್ನು ಕೂಡ ನಾನು ಹಾಕಿ ಇದಕ್ಕೆ ರುಬ್ಕೊಂಡಿದ್ದೀನಿ ನೈಸಾಗಿ. ನೋಡಿ, ಇವಾಗ ಇದಕ್ಕೆ ನಾವು ನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳೋಣ. ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲ ಮನೆಯಲ್ಲಿ ಮೊಳಕೆ ಕಾಳಿನ ಬಸ್ಸಾರು, ಮೊಳಕೆ ಕಾಳು ಹುಳಿ ಸಾರು, ಉಪ್ಸಾರು ಎಲ್ಲ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಮೊಳಕೆ ಕಾಳು, ಹುರುಳಿಕಾಳು, ಮೊಳಕೆ ಕಾಳು ಬಳಸಿ ಮಾಡೋವಂಥ ಸಾಂಬಾರುಗಳು, ಪಲ್ಯ ಎಲ್ಲ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಬದನೆಕಾಯಿ ಇದ್ದಾಗ ಈ ರೀತಿ ಸಾಂಬಾರು ಮಾಡಿ ರುಚಿ ನೋಡಿ ಹೇಗಿತ್ತು ಅಂತ ತಿಳಿಸಿ. ಬೇಗ ಆಗುತ್ತೆ. ನೋಡೋಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಷ್ಟೇ ರುಚಿಯಾಗಿರುತ್ತೆ ಮೊಳಕೆ ಕಾಳಿನ ಹುಳಿ ಸಾಂಬಾರು. ನೋಡಿ, ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಉಪ್ಪು ಮಾತ್ರ ನಾವು ಯಾವ ಸಾಂಬಾರು, ಪಲ್ಯ, ಯಾವುದೇ ಒಂದು ಅಡುಗೆ ಆಗಲಿ ಫ್ರೆಂಡ್ಸ್, ಉಪ್ಪು ಕರೆಕ್ಟಾಗಿದ್ದರೆ, ಉಪ್ಪು ಖಾರ ಎರಡೂ ಕರೆಕ್ಟಾಗಿದ್ದರೆ ನಮಗೆ ಊಟ ರುಚಿ. ಹಂಗಾಗಿ ಚೆಕ್ ಮಾಡಿ ನಾವು ಉಪ್ಪನ್ನ ಹಾಕ್ಕೊಬೇಕು. ಸ್ವಲ್ಪ ಉಪ್ಪು ಜಾಸ್ತಿ ಆದ್ರಂತೂ ಯಾವ ಸಾಂಬಾರು ಟೇಸ್ಟ್ ಇರಲ್ಲ. ಹಂಗಾಗಿ ನೋಡಿ, ಇವಾಗ ನಾನು ಇದಕ್ಕೆ ಲಾಸ್ಟಲ್ಲಿ ಬದನೆಕಾಯಿ ತುಂಬ ಸಾಫ್ಟ್ ಇರುತ್ತಲ್ಲ, ಹಂಗಾಗಿ ತಿನ್ಬೇಕಾದ್ರೆ ಏನು ಬಾಯಿಗೆ ಸಿಗೋದಿಲ್ಲ ಅಂತ ನಾನು ತೆಂಗಿನಕಾಯಿ ಪೀಸಸ್ ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಸಾಂಬಾರು. ಈಗ ಸೂಪರಾಗಿ ಬಂದಿದೆ.
ಬದನೆಕಾಯಿ ಮತ್ತು ತೆಂಗಿನಕಾಯಿ ಪೀಸಸ್ಸು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು 3-4 ವಿಸಲ್ ಹೊಡ್ಸಿದ್ರೆ ರುಚಿಕರವಾದಂಥ ಹುರುಳಿ ಮೊಳಕೆ ಕಾಳಿನ ಹುಳಿ ಸಾಂಬಾರು ರೆಡಿ. ನೋಡಿ, ನಾವು ಈ ರೀತಿ ಕೈ ಆಡಿಸಿದಾಗ ಬದನೆಕಾಯಿ ತುಂಬ ಎಲ್ಲ ಕಲಸೋದಂಗೆ ಆಗುತ್ತೆ. ಹಂಗಾಗಿ ನಾನು ತಿನ್ನಲಿಕ್ಕೆ ಸೈಡ್ಸ್ಗಿರಲಿ ಅಂತ ತೆಂಗಿನಕಾಯಿ ಪೀಸಸ್ನ ಹಾಕ್ಕೊಂಡಿದ್ದೀನಿ. ನೋಡಿ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಮನೇಲಿ ಮಾಡಿ ರುಚಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.